ನಮ್ಮ ದೇಶದಲ್ಲಿ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಬರೋಬ್ಬರಿ 42 ವರ್ಷಗಳ ಕಾಲ ಒಂದು ರೈಲ್ ಕೂಡ ಸ್ಟಾಪ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಂಬ್ತೀರಾ? ಯಾವುದೇ ಟ್ರೈನ್ ಆ ಮಾರ್ಗದಲ್ಲಿ ಹೋದ್ರೂ ಕೂಡ ಡ್ರೈವರ್ ಆ ಸ್ಟೇಷನ್ ಹತ್ರ ನಿಲ್ಸೋದ್ರ ಬದಲಿಗೆ ರೈಲನ್ನ ಇನ್ನು ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಕಾರಣ ಏನು? ಅಸಲಿಗೆ ಆ ಸ್ಟೇಷನ್ ಹೆಸರು ಕೇಳಿದ್ರೇನೆ ಜನಗಳು ಭಯ ಪಡೋದು ಯಾಕೆ? ಟ್ರೈನ್ ನಲ್ಲಿ ಕೂತಿರೋರು ಆ ಸ್ಟೇಷನ್ ಹತ್ರ ಬರ್ತಿದ್ದಂತೆ ಕಿಟಕಿಗಳು ಬಾಗಿಲುಗಳನ್ನ ಮುಚ್ಚಿಕೊಳ್ತಾರೆ. ಗಾಬರಿಯಿಂದ ಆ ಸ್ಟೇಷನ್ ದಾಟೋವರೆಗೂ ಕಾಯ್ಕೊಂಡು ಕೂತಿರ್ತಾರೆ. ಯಾಕೆ ಈ ತರ? ಆ ಸ್ಟೇಷನ್ ದಾಟಿದ್ಮೇಲೆ ಮಾತ್ರ ನಿಟ್ಟುಸಿರು ಬಿಡ್ತಾರೆ. ಆಗ್ಲೇ ಕಿಟಕಿಗಳು ಬಾಗಿಲುಗಳು ಮತ್ತೆ ತೆರೆಯಲ್ಪಡುತ್ತೆ. ಅಲ್ಲಿ ಏನಾಗಿತ್ತು? ಆ ಸ್ಟೇಷನ್ ಎಲ್ಲಿದೆ? ಯಾಕೆ ಅದರ ಹೆಸರು ಕೇಳಿದ್ರೆ ಜನ ಭಯ ಪಡ್ತಾರೆ? ನೋಡ್ಕೊಂಬರೋಣ ಬನ್ನಿ. ಈಗ ನಾನು ಹೇಳೋದಕ್ಕೆ ಹೋಗ್ತಿರೋಂತ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಯಾರು ಕೂಡ ಕೆಲಸ ಮಾಡ್ತಿಲ್ವಾ ಅಂದ್ರೆ ಮಾಡ್ತಾರೆ. ಆದ್ರೆ ಯಾರೇ ಬಂದ್ರು ಕೆಲವೇ ದಿನಗಳಲ್ಲಿ ಭಯಪಟ್ಟು ಓಡಿ ಹೋಗ್ತಾರೆ. ಹಲವು ವರ್ಷಗಳ ಕಾಲ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಉದ್ಯೋಗಿಯೂ ಕೂಡ ಇಲ್ಲದೆ ಕಾರ್ಯನಿರ್ವಹಿಸುತ್ತೆ. ಯಾರಾದ್ರೂ ಧೈರ್ಯ ಮಾಡಿ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು ಹೆಚ್ಚು ದಿನ ಉಳಿಯೋದಿಲ್ಲ. ಕೆಲವರನ್ನ ಬಲವಂತವಾಗಿ ಅಲ್ಲಿ ನೇಮಕ ಮಾಡಿದ್ರು ಕೂಡ ಬೇಕಾದ್ರೆ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಹೊರತು ಆ ಸ್ಟೇಷನ್ ಅಲ್ಲಿ ಮಾತ್ರ ನಾನು ಕೆಲಸ ಮಾಡಲ್ಲ ಅಂತ ಹೇಳಿದವರು ಕೂಡ ಇದ್ದಾರೆ. ಇಲ್ಲಿಯವರೆಗೆ ಆ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದಂತವ್ರು ಯಾರು ಜೀವಂತವಾಗಿಲ್ಲ. ಅದಕ್ಕಾಗಿಯೇ ಆ ರೈಲ್ವೆ ಸ್ಟೇಷನ್ ಹಲವು ವರ್ಷಗಳ ಕಾಲ ಖಾಲಿಯಾಗಿನೇ ಇದೆ. ಕೊನೆಗೂ ಬೇಕಂತಾನೆ ಆ ರೈಲ್ವೆ ಸ್ಟೇಷನ್ ನ ಮುಚ್ಚ ಹಾಕಿದ್ರು. ಒಬ್ಬ ಉದ್ಯೋಗಿಯು ಕೆಲಸ ಮಾಡಲು ಇಷ್ಟಪಡದೇ ಇರುವಂತ ಆ ರೈಲ್ವೆ ಸ್ಟೇಷನ್ ಎಲ್ಲಿದೆ ಗೊತ್ತಾ? ಯಾಕೆ ಈ ರೀತಿ ಆಗ್ತಿತ್ತು? ಪಶ್ಚಿಮ ಬಂಗಾಳದ ಸುಮಾರು 240 ಕಿಲೋಮೀಟರ್ ದೂರದಲ್ಲಿರುವ ಪುರುಲಿಯಾ ಜಿಲ್ಲೆ, ಅಲ್ಲಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಬೆಗುನ್ಕೋಡರ್ ಅನ್ನೋ ಹಳ್ಳಿ ಇದೆ. ಅಲ್ಲೇ ಈ ರೈಲ್ವೆ ಸ್ಟೇಷನ್ ಕೂಡ ಇದೆ. ಈ ಸ್ಟೇಷನ್ ನ ಭೂತಗಳ ರೈಲ್ವೆ ಸ್ಟೇಷನ್ ಅಂತ ಕೂಡ ಕರೀತಾರೆ. ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದ್ರೆ ರೈಲ್ವೆ ದಾಖಲೆಗಳಲ್ಲೂ ಕೂಡ ಇದರ ಹೆಸರನ್ನ ಇದೇ ರೀತಿ ಬರೆಯಲಾಗಿದೆ. 1962ರಲ್ಲಿ ಈ ರೈಲ್ವೆ ಸ್ಟೇಷನ್ ಆರಂಭವಾಯಿತು. ಆರಂಭವಾದಾಗ ಅಲ್ಲಿನ ಜನರಿಗೆ ತುಂಬಾ ಅನುಕೂಲವಾಗ್ತಿತ್ತು. ಯಾಕಂದ್ರೆ ಅದಕ್ಕೂ ಮುಂಚೆ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೂ ಕೂಡ ಸುಮಾರು 40 ಕಿಲೋಮೀಟರ್ ನಷ್ಟು ದೂರದ ಪ್ರಯಾಣವನ್ನ ಮಾಡಿ ಬೇರೆ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಹೀಗೆ ಸುಮಾರು 5 ವರ್ಷಗಳ ಕಾಲ ಈ ಸ್ಟೇಷನ್ ಜನರಿಗೆ ತುಂಬಾ ಯೂಸ್ ಆಗ್ತಿತ್ತು. ಆದ್ರೆ 1967ರಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಮೋಹನ್ ಅನ್ನೋ ಸ್ಟೇಷನ್ ಮಾಸ್ಟರ್ ಒಂದು ದಿನ ಅಚ್ಚರಿಯ ದೃಶ್ಯವನ್ನ ನೋಡ್ತಾನೆ. ಓಡ್ತಿರೋ ಟ್ರೈನ್ ನ ಜೊತೆಗೆ ಒಬ್ಬ ಯುವತಿ ಓಡ್ತಿರೋದನ್ನ ಅವನು ನೋಡ್ತಾನೆ. ಮೊದಲನೇ ದಿನ ಅದನ್ನ ಅವನು ಅಷ್ಟಾಗಿ ಗಮನಿಸಲಿಲ್ಲ. ಆದ್ರೆ ಮರುದಿನವೂ ಕೂಡ ಅದೇ ದೃಶ್ಯ ಕಾಣಿಸುತ್ತೆ. ಅದೇ ಯುವತಿ ಇನ್ನೂ ವೇಗವಾಗಿ ಟ್ರೈನ್ ನ ಹಿಂದೆ ಓಡ್ತಿರೋದನ್ನ ನೋಡ್ತಾನೆ. ಟ್ರೈನ್ ಮುಂದೆ ಹೋಗ್ತಾ ಹೋಗ್ತಾ ಇದ್ದಂತೆ ಆ ಯುವತಿ ಕೂಡ ಅದರ ಹಿಂದೆ ಓಡ್ತಿರೋದು ಕಾಣಿಸ್ತಾನೆ ಇತ್ತು. ಟ್ರೈನ್ ಸ್ಟೇಷನ್ ಹತ್ರ ಬಂದಾಗ್ಲೆಲ್ಲ ಆ ಯುವತಿ ಓಡುತ್ತಾ ಬರ್ತಿದ್ಲು ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ. ಈ ವಿಷಯ ಸ್ಟೇಷನ್ ಮಾಸ್ಟರ್ಗೆ ವಿಚಿತ್ರವಾಗಿಯೂ ಭಯಾನಕವಾಗಿಯೂ ಅನಿಸ್ತು. ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಿದ್ದ ಕೆಲವರು ಕೂಡ ನಾವು ಆ ಯುವತಿಯನ್ನ ನೋಡಿದ್ದೀವಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಆಕೆ ಪ್ಲಾಟ್ಫಾರ್ಮ್ ಮೇಲೆ ನಿಂತಿರೋದನ್ನ ಕೂಡ ನಾವು ನೋಡಿದ್ದೀವಿ ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ. ಇನ್ನೂ ಕೆಲವರು ಓಡ್ತಿರೋ ಟ್ರೈನ್ ಮುಂದೆ ನಿಂತು ಆಕೆ ಆಗಾಗ ಡ್ಯಾನ್ಸ್ ಮಾಡ್ತಾಳೆ. ಟ್ರೈನ್ ಹತ್ತಿರ ಬರ್ತಿದ್ದಂಗೆ ಅವಳು ಮಾಯವಾಗ್ಬಿಡ್ತಾಳೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದಂತ ಸ್ಟೇಷನ್ ಮಾಸ್ಟರ್ಗೆ ಆಕೆ ಸಾಮಾನ್ಯ ಹುಡುಗಿ ಅಂತೂ ಅಲ್ಲ, ಏನೋ ಭೂತ ಪ್ರೇತ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಳ್ತಾರೆ. ಆ ಭಯದಿಂದ ಕೆಲ ದಿನಗಳ ಬಳಿಕ ಆ ಸ್ಟೇಷನ್ ಮಾಸ್ಟರ್ ತನ್ನ ಕೆಲಸಕ್ಕೆ ರಜೆ ಹಾಕಿ ಊರಿಗೆ ಹೊರಟೋಗ್ತಾನೆ. ಆದ್ರೆ ಊರಿಗೆ ಹೋದ ಕೆಲವೇ ದಿನಗಳಲ್ಲಿ ಅವನು ಸಾವನ್ನಪ್ತಾನೆ. ಸಾಯೋದಕ್ಕೂ ಮುಂಚೆ ತಾನು ನೋಡಿದ್ದ ಎಲ್ಲಾ ವಿಷಯವನ್ನ ಊರಿನ ಜನಗಳಿಗೆ ಹೇಳಿದ್ದ. ಈ ವಿಷಯ ಊರೆಲ್ಲ ಹರಡಿತ್ತು. ಸ್ವಲ್ಪ ದಿನಗಳ ನಂತರ ಆ ಸ್ಟೇಷನ್ಗೆ ಬೇರೆ ಉದ್ಯೋಗಿಗಳನ್ನ ನೇಮಕ ಮಾಡಲಾಯಿತು. ಅವರು ಕೂಡ ಇದೇ ರೀತಿ ಒಬ್ಳು ಯುವತಿ ಸ್ಟೇಷನ್ ಹತ್ರ ಓಡೋಗೋದು ಡ್ಯಾನ್ಸ್ ಮಾಡೋದನ್ನ ನೋಡ್ತಾರೆ. ಅಷ್ಟೇ, ಮರುದಿನವೇ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ನಾವು ಇಲ್ಲಿ ಕೆಲಸ ಮಾಡಲ್ಲ, ನಮ್ಮನ್ನ ಬೇರೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ಕೊಳ್ತಾರೆ. ಮತ್ತೆ ಹೊಸಬರನ್ನ ತರಲಾಯಿತು. ಆದ್ರೆ ಅವರಿಗೂ ಕೂಡ ಅದೇ ಅನುಭವ. ಹೀಗೆ ಒಂದೊಂದಾಗಿ ಎಲ್ಲರೂ ಭಯ ಪಡೋದಕ್ಕೆ ಶುರು ಮಾಡ್ತಾರೆ. ಜನರು ಕೂಡ ಆ ಸ್ಟೇಷನ್ಗೆ ಬರೋದನ್ನೇ ಬಿಟ್ಬಿಟ್ರು. ಅಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಬೇರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತೋದು ಒಳ್ಳೆ ಕೆಲಸ ಅಂತ ಅವರು ಅನ್ಕೊಳ್ತಾರೆ. ಹೀಗೆ ಆ ರೈಲ್ವೆ ಸ್ಟೇಷನ್ಗೆ ಭೂತಗಳ ರೈಲ್ವೆ ಸ್ಟೇಷನ್ ಅಂತಾನೆ ಹೆಸರು ಬರುತ್ತೆ. ಈ ವಿಷಯ ನಿಧಾನವಾಗಿ ಇಡೀ ಕೋಲ್ಕತ್ತಾದಲ್ಲೇ ಹರಡಿತು. ಆ ಸಮಯದಲ್ಲಿ ಪಶ್ಚಿಮ ಬಂಗಾಳದ ಉಪಮುಖ್ಯಮಂತ್ರಿ ಸುಧೀರ್ ಅವರು ಕೂಡ ಈ ಸ್ಟೇಷನ್ ನಲ್ಲಿ ಭೂತಗಳಿವೆ ಅಂತ ನಂಬಿದ್ರಂತೆ. ಪರಿಸ್ಥಿತಿ ಎಷ್ಟರ ಮಟ್ಟಕ್ಕೆ ಹದಗೆಟ್ಟಿತ್ತಂದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ದೊಡ್ಡ ದೊಡ್ಡ ರಾಜಕಾರಣಿಗಳೇ ಅಲ್ಲಿ ಭೂತಗಳಿವೆ ಅಂತ ನಂಬಿರ್ಬೇಕಾದ್ರೆ ಸಾಮಾನ್ಯ ಜನ ಅಲ್ಲಿ
ಕೆಲಸ ಮಾಡೋದಕ್ಕೆ ಹೇಗ್ ಸಾಧ್ಯ? ಕೊನೆಗೆ ರೈಲ್ವೆ ದಾಖಲೆಗಳಲ್ಲೂ ಇದನ್ನ ಭೂತಗಳ ರೈಲ್ವೆ ಸ್ಟೇಷನ್ ಅಂತಾನೆ ಕರೆಯೋಷ್ಟರ ಮಟ್ಟಕ್ಕೆ ಪರಿಸ್ಥಿತಿ ಬದಲಾಗಿತ್ತು. 1968ರ ವೇಳೆಗೆ ಈ ರೈಲ್ವೆ ಸ್ಟೇಷನ್ ನ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ರು. 1968ರಿಂದ ಹಲವು ವರ್ಷಗಳ ಕಾಲ ಅಲ್ಲಿ ಒಂದು ಟ್ರೈನ್ ಕೂಡ ನಿಂತಿಲ್ಲ. ಅಲ್ಲಿಂದ ನಂತರ ಈ ಸ್ಟೇಷನ್ ಬಗ್ಗೆ ಜಗತ್ತಿನಾದ್ಯಂತ ಹಲವು ಕತೆಗಳು ಹಬ್ಬೋದಕ್ಕೆ ಶುರುವಾಗ್ತವೆ. ವಿಜ್ಞಾನಿಗಳಿಗೂ ಈ ವಿಷಯ ಗೊತ್ತಾಗಿ ಅವ್ರಿಗೆ ಕುತೂಹಲ ಬಂದು ಅಸಲಿಗೆ ಇಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ವಿಜ್ಞಾನಿಗಳು ಆ ಊರಿಗೆ ಬರ್ತಾರೆ. ಅವರು ಊರಿನ ಜನರನ್ನ ವಿಚಾರಿಸ್ತಾರೆ. ಜನಗಳು ಹೇಳಿದ ಕಥೆಯ ಪ್ರಕಾರ ಅಲ್ಲಿ ಹಲವು ವರ್ಷಗಳ ಹಿಂದೆ ಒಬ್ಳು ಯುವತಿ ಓಡ್ತಿರೋಂತ ಟ್ರೈನ್ ನ ಕೆಳಗಡೆ ಬಿದ್ದು ಸಾವನ್ನಪ್ಪಿದ್ಲು. ಅದಕ್ಕೆ ಅವಳ ಆತ್ಮ ಇಲ್ಲೇ ಅಲೆದಾಡ್ತಿದೆ ಅಂತ ಹೇಳ್ತಾರೆ. ಕೆಲವರು ಆ ಹೆಂಗಸು ಕೆಲವೊಂದ್ಸರಿ ಮರಗಳ ಮೇಲೆ ಕೂತಿರೋದನ್ನ ನಾವು ನೋಡಿದೀವಿ ಅಂತ ಹೇಳ್ತಾರೆ. ಇನ್ ಕೆಲವರು ಈ ಸ್ಟೇಷನ್ ಅಲ್ಲಿ ಆಕೆ ಆಗಾಗ ಓಡಾಡ್ತಿರ್ತಾಳೆ, ಡ್ಯಾನ್ಸ್ ಕೂಡ ಮಾಡ್ತಾಳೆ ಅಂತ ಹೇಳ್ತಾರೆ. ಯಾರು ಆ ಭೂತವನ್ನ ನೋಡ್ತಾರೋ ಅವರು ಬದುಕಿರೋದಿಲ್ಲ. ಆದ್ರೆ ಇಷ್ಟೆಲ್ಲಾ ಕತೆಗಳನ್ನ ಕೇಳಿದ ಮೇಲೂ ವಿಜ್ಞಾನಿಗಳು ಒಂದು ರಾತ್ರಿ ಪೂರ್ತಿ ಆ ಸ್ಟೇಷನ್ ಅಲ್ಲೇ ಉಳ್ಕೊಳ್ತಾರೆ. ಆದ್ರೆ ಅವ್ರಿಗೆ ಯಾವುದೇ ರೀತಿಯ ಆತ್ಮವಾಗ್ಲಿ ಯುವತಿಯಾಗ್ಲಿ ಕಾಣಿಸ್ಲಿಲ್ಲ. ಕಾಲ ಹೀಗೆ ಕಳೆಯುತ್ತಾ ಹೋಯಿತು. 2009ರಲ್ಲಿ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವರಾಗಿದ್ರು. ಅವರಿಗೂ ಈ ಸ್ಟೇಷನ್ ಬಗ್ಗೆ ಹಲವಾರು ಕತೆಗಳು ಕೇಳಿ ಬರುತ್ತೆ. ಜೊತೆಗೆ ಊರಿನ ಜನರಿಂದ ಸಾಕಷ್ಟು ಪತ್ರಗಳು ಬರುತ್ತೆ. ದಯವಿಟ್ಟು ಈ ಸ್ಟೇಷನ್ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಜನರು ಮನವಿ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕಂದ್ರು 40 ಕಿಲೋಮೀಟರ್ನಷ್ಟು ದೂರದಲ್ಲಿರುವ ಬೇರೆ ಸ್ಟೇಷನ್ಗೆ ಹೋಗಿನೇ ಬೇರೆ ಕಡೆ ಹೋಗ್ಬೇಕಿತ್ತು. ಈ ವಿಷಯದ ಬಗ್ಗೆ ಅವರು ಹಲವಾರು ಅಭಿಪ್ರಾಯಗಳನ್ನ ಕೇಳಿದ್ರು, ವಿಜ್ಞಾನಿಗಳ ಸಲಹೆಯನ್ನೂ ಪಡ್ಕೊಂಡಿದ್ರು. ಕೊನೆಗೆ 2009 ಸೆಪ್ಟೆಂಬರ್ 9ರಂದು ಈ ರೈಲ್ವೆ ಸ್ಟೇಷನ್ ಮತ್ತೆ ಸ್ಟಾರ್ಟ್ ಆಯ್ತು. ಆದ್ರೆ ಒಂದು ವಿಶೇಷವಾದಂತ ರೂಲ್ಸ್ ಇತ್ತು. ಸಂಜೆ 5 ಗಂಟೆಯ ನಂತರ ಅಲ್ಲಿ ಯಾವುದೇ ಟ್ರೈನ್ ನಿಲ್ಲೋದಿಲ್ಲ. ಯಾಕಂದ್ರೆ ಸಂಜೆ 5 ಗಂಟೆಯ ಬಳಿಕ ಆ ಯುವತಿಯ ಆತ್ಮ ಅಲೆದಾಡುತ್ತೆ ಅನ್ನೋ ನಂಬಿಕೆ ಇನ್ನು ಅನೇಕ ಜನರಲ್ಲಿ ಇತ್ತು. 42 ವರ್ಷಗಳ ನಂತರ 2009ರ ಸೆಪ್ಟೆಂಬರ್ ನಲ್ಲಿ ರಾಂಚಿ ಹೌರಾ ಎಕ್ಸ್ಪ್ರೆಸ್ ಈ ಸ್ಟೇಷನ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಟ್ರೈನ್ ನಿಂತ್ಕೊಂಡ ತಕ್ಷಣ ಕೆಲವರು ಅಲ್ಲಿಂದ ಎದ್ನೋ ಬಿದ್ನೋ ಅನ್ನೋ ರೀತಿ ಓಡ್ ಹೋಗ್ತಾರೆ. ಇನ್ನೂ ಕೆಲವರು ಟ್ರೈನ್ ಒಳಗಡೆನೆ ಕೂತ್ಕೊಳ್ತಾರೆ. ಆದ್ರೆ ಏನೂ ಆಗ್ಲಿಲ್ಲ. ಹೀಗೆ ಕೆಲ ದಿನಗಳು ಕಳೆಯುತ್ತೆ. ನಿಧಾನವಾಗಿ ಜನರಲ್ಲೂ ನಂಬಿಕೆ ಬರುತ್ತೆ. ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಯಾವುದೇ ಹೆಂಗಸಿನ ಆತ್ಮವೂ ಇಲ್ಲ ಅಂತ ಎಲ್ರೂ ನಂಬೋದಕ್ಕೆ ಶುರು ಮಾಡ್ತಾರೆ. ಈ ಘಟನೆ ನಡೆದು ಬಹಳ ವರ್ಷಗಳಾಗಿವೆ. ಆದ್ರೂ ಇವತ್ತಿಗೂ ಸಂಜೆ 5 ಗಂಟೆಯ ನಂತರ ಅಲ್ಲಿ ಒಂದು ಟ್ರೈನ್ ಕೂಡ ನಿಲ್ಲೋದಿಲ್ಲ. ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಯು 5 ಗಂಟೆಗೂ ಮುಂಚೆ ಎಲ್ಲಾ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಇದೇ ನೋಡಿ ಬೇಗುನ್ ಕೋಡರ್ ರೈಲ್ವೆ ಸ್ಟೇಷನ್ ನ ಕತೆ. ನಿಜ ಹೇಳ್ಬೇಕಂದ್ರೆ ಪ್ರೇತಗಳು ಆತ್ಮಗಳು ಇದಾವ ಇಲ್ವಾ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಇದ್ದಾವೆ ಅಂತನೂ ಖಚಿತವಾಗಿ ಹೇಳೋದಿಕ್ಕಾಗಲ್ಲ, ಇಲ್ಲ ಅಂತನೂ ಕೂಡ ಹೇಳೋದಿಕ್ಕಾಗಲ್ಲ. ಆದ್ರೆ ಇಂತಹ ಘಟನೆಗಳು ಮತ್ತು ಕತೆಗಳು ಇಂದಿಗೂ ಜನಗಳ ನಡುವೆ ಚರ್ಚೆ ಆಗ್ತಾನೆ ಇರ್ತವೆ. ಹಾಗಾದ್ರೆ ಇದೆಲ್ಲವನ್ನ ಕೇಳಿದ್ಮೇಲೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ.